ಮೈಕ್ ಹಾಕ್ಕೊಂಡು ಪೊಲೀಸ್ನವ್ರು ನೀವು ಕೋಳಿ ಅರೆಸ್ಟ್ ಮಾಡ್ತಿದ್ರಲ್ಲ ಹಳ್ಳಿಗೆ ಹೋಗಿ ಈ ಗೊತ್ತಿಲ್ಲದಿದ್ದವರೆಲ್ಲ ಅರೆಸ್ಟ್ ಮಾಡಿ ಕೋಳಿ ತರ್ತಿದ್ರಲ್ಲ ಈಗ ಅದಾವ ಬರ್ರಿ. ಈಗ 1000 ಕೋಳಿ ಬಂದಿದ್ದಾವೆ. ಎಲ್ಲ ಜಾತಿಯ ಹುಂಜಗಳು ಬಂದಾವೆ. ಕಡ್ಲ ಬಂದಾವೆ, ಉರಿಯ ಬಂದೈತೆ, ಮತ್ತೊಂದು ನಾನಾ ಥರದ 100 ಜಾತಿ ಕೋಳಿ ಇದ್ದಾವೆ. ಒಂದು ಹ್ಯಾಂಟೇನು ತಂದೆ ಬರೀ ಈಗ ಅದು ಅವ್ರಿಗೆ ಸವಾಲು ಹಾಕಿದ್ವಿ, ಸಭೆಯಲ್ಲಿ ಇದು ಮಾಡಿದ್ವಿ. ಆದರೆ ಯಾರೂ ಬರಲಿಲ್ಲ. ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಪೊಲೀಸ್ ಸ್ಟೇಷನ್ ಇರೋದು, ಯಾರೂ ಹತ್ತಿರ ಬರಲಿಲ್ಲ. ಕಡೆಗೆ ನಾವಿಲ್ಲಿ ಭಾಷಣ ಮಾಡ್ತಿದ್ದಾಗ ಅಲ್ಲಿ ಕೋಳಿ ಪಡೆನೂ ಹಚ್ಚಿಬಿಟ್ರು. ಇಲ್ಲಿ ಈ ಮಾರುತಿಪುರದಲ್ಲಿ ಒಬ್ಬರು ಸದಾನಂದ ಶೆಟ್ರು ಅಂತ ಆ ಶೆಟ್ರು ಹಿಂದ್ಗಡೆ ನಾವು ಭಾಷಣ ಮಾಡ್ತಾಯಿದ್ರೆ ಹಿಂದ್ಗಡೆ ಕೋಳಿ ಪಡೆನೇ ಹಚ್ಬಿಟ್ರು. ಒಂದು 4-6 ಕೋಳಿ ಗೆದ್ದು 4-6 ಕಡೆ ಹೋದು ಕೋಳಿ ಪಡೆ ಮಾಡೋದು. ಯಾರು ಹತ್ತಿರ ಬರಲಿಲ್ಲ. ನೀವು ಒಂದು ಕೋಳಿನ ಹಿಂಗೆ ಆಡಿಸಿದ್ದು ಫೋಟೋ ಬಂದಿತ್ತು ಪ್ರಜಾವಾಣಿಯಲ್ಲಿ. ಅದರಲ್ಲಿ ಹಾಗೆ ಇದು ನಾವು ಅನ್ಯಾಯದ ವಿರುದ್ಧನೂ ಒಂದು, ನಮ್ಮ ಇವರಿಗೆಲ್ಲ ಖುಷಿಯಾಗೋದು ಕೂಡ ಒಂದು ಹೌದು. ನೀವು ಅವರಿಗೆ ನಮ್ಮ ರೆಪ್ರೆಸೆಂಟೇಟಿವ್ ಜನದ ಪರವಾಗಿದ್ದಾನೆ ಅಂಥೇಳಿ ಅದು ಒಂದಾಯ್ತು. ಇವೆಲ್ಲ ನಮ್ಮ ರಾಜಕಾರಣಕ್ಕೆ ಬೆಂಬಲ ಕೊಟ್ಟವರೇ ಅವರೆಲ್ಲ. ಅವರಿಗೆ ನಾವು ಅವ್ರು ಹೇಳಿದ್ದನ್ನು ಕೇಳಬೇಕಾಗುತ್ತೆ. ಇವತ್ತು ಕೂಡ ಜಲ್ಲಿಕಟ್ಟಿರ್ಬೋದು, ಮತ್ತೊಂದಿರ್ಬೋದು, ಬೇರೆ ಬೇರೆ ಕಂಬಳ ಇರ್ಬೋದು, ಇವೆಲ್ಲ ನಡೀತಾ ಇದ್ದಾವೆ. ಆದರೆ ಇದಕ್ಕೆ ಯಾಕೆ ಇದು ಮಾಡ್ತೀವಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ, ಅಲ್ಲಿ ಅಲ್ಲೂ ಹಿಡಿತಾ ಇದ್ದಾರೆ, ಅಲ್ಲೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಮಾಡ್ತಾ ಇಲ್ಲ. ಈಗ ಹೀಗೆ ಆವಾಗಿರಲ್ಲ. ಅವಾಗ ಅದಕ್ಕಾಗಿ ನಾನು ತಲೆ ಕೆಟ್ಟು ಒಂದು ಇಡೀ ಹೊಸನಗರ ಟೌನ್ನಲ್ಲಿ 1000 ಕೋಳಿನ ಹಿಡ್ಕೊಂಡು ಅವ್ರ ಜೊತೆಲಿ ನಾನು ಮೆರವಣಿಗೆ ಹೋಗಿ ಕೋಳಿ ಹಿಡ್ಕೊಂಡು ಮೆರವಣಿಗೆ ಹೋಗಿ ಒಂದು ಪ್ರತಿಭಟನೆ 92 ಹೌದು ಮಾಡಿ ಇದು ಮಾಡಿದ್ವಿ. ಅವತ್ತಿಂದ ಯಾರೂ ಇದು ಮಾಡ್ತಿಲ್ಲ. ಹೌದೌದು, ಅದೊಂದು ರಕ್ಷಣೆ ಸಿಕ್ತು ನನಗೆ. ಈ ಹರ್ತಾಳು, ನಿಮ್ಮ ನಂಜೋಳ್ಳಿ, ಆ ಗುರು ಪೂಜಾರಿ ಅವರೆಲ್ಲರೂ ಹೋಗಿದ್ರು. ಆಮೇಲೆ ಕೋಳಿ ಆವಿನಹಳ್ಳಿ ಶೆಟ್ರು ಒಬ್ರು ಇದ್ರಲ್ಲೇ, ರವಿ ಶೆಟ್ರು, ಅವರು ಕೂಡ ಬಂದಿದ್ರು. ಆವಿನಹಳ್ಳಿ ಶೆಟ್ರು. ಆಮೇಲೆ ಹೆಚ್ಚಿಗೆ ಈ ಶೆಟ್ರೇ ಬರ್ತಿದ್ರು. ಯಾಕೆಂದರೆ ಈ ಶೆಟ್ರದು ಕೋಳಿ ಪಡೆಯೋದು ಒಂದು ಇದು ಕೋಳಿ ಪಡೆ ಯಜಮಾನ್ರವರೇ ಅವರೇ. ಹೀಗೆ